ಇನ್ನು ಉಡುಪಿ ನಗರದಲ್ಲಿ ಶವ ಸಾಗಾಟಕ್ಕೂ ಕೂಡ ಹರಸಾಹಸ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಮೂಡು ಪೆರಂಪಳ್ಳಿಯಲ್ಲಿ ರಸ್ತೆ ಇಲ್ಲದೆ ಅಲ್ಲಿನ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಮೃತಪಟ್ಟಿರುವಂತಹ ವೃದ್ಧೆಯ ಶವ ಸಾಗಿಸೋದಿಕ್ಕೆ ನಾಗರಿಕರು ಪ್ರಯಾಸ ಪಟ್ಟಿದ್ದಾರೆ. ಇಕ್ಕಟ್ಟಿನ ಓಣಿಯಲ್ಲಿ ಶವ ಸಾಗಿಸೋದಿಕ್ಕೆ ಗ್ರಾಮಸ್ಥರು ಪರದಾಡಿದ್ದಾರೆ. ಯಾರಾದರೂ ಹಾಸಿಗೆ ಹಿಡಿದ್ರೆ ಆಂಬ್ಯುಲೆನ್ಸ್ ಬರೋದಕ್ಕೂ ಕೂಡ ರಸ್ತೆ ಇಲ್ಲದಂತಹ ಪರಿಸ್ಥಿತಿ. ಕಿರಿದಾದ ರಸ್ತೆಯಲ್ಲಿ ದ್ವಿಚಕ್ರ ವಾಹನದಲ್ಲೂ ಕೂಡ ಓಡಾಡೋದು ಕಷ್ಟ ಇದೆ. ನಗರಸಭೆ ಹಾಗೂ ಶಾಸಕರ ಗಮನ ಸೆಳೆದ್ರೂ ಕೂಡ ಪ್ರಯೋಜನ ಆಗಿಲ್ಲ. ಆಂಬ್ಯುಲೆನ್ಸ್ ಓಡಾಡೋದಕ್ಕಾದರೂ ರಸ್ತೆಯನ್ನು ಮಾಡಿಕೊಡ್ಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಉಡುಪಿ ನಗರಸಭೆಯ ಮುಂದೆ ನಾಗರಿಕರು ತಮ್ಮ ಅಳಲನ್ನ ಹೇಳಿಕೊಂಡಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಓಡಾಡೋದಕ್ಕೆ ಕಷ್ಟ ಸಾಧ್ಯವಿರುವಂತಹ ಪರಿಸ್ಥಿತಿ. ಮೃತಪಟ್ಟಿರುವಂತಹ ವೃದ್ಧೆಯ ಶವವನ್ನ ಸಾಗಿಸೋದಕ್ಕೆ ಗ್ರಾಮಸ್ಥರು ಹರಸಾಹಸ ಪಟ್ಟಿದ್ದಾರೆ. ಅಲ್ಲಿ ವಾಹನ ಸಂಚಾರಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಹೀಗಾಗಿ ಯಾರಿಗಾದ್ರೂ ಅನಾರೋಗ್ಯ ಉಂಟಾದ್ರೆ ಆ ಒಂದು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಓಡಾಡೋದಕ್ಕೂ ಕೂಡ ಅಲ್ಲಿ ಕಷ್ಟದ ಪರಿಸ್ಥಿತಿ ಇದೆ. ಹೀಗಾಗಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಹೊತ್ಕೊಂಡು ಬರಬೇಕು. ಸತ್ತ ದಿನ ಎಲ್ಲರೂ ಇರ್ತಾರೆ ಹೊತ್ಕೊಂಡು ಹೋಗ್ಲಿಕ್ಕೆ. ಮತ್ತು ಮಧ್ಯದಲ್ಲಿ ಯಾರಿಗೆ ಹುಷಾರಿಲ್ಲ ಅಂದರೆ ನೈಟ್ ಮನೆಯವರೇ ಹೊತ್ಕೊಳ್ಬೇಕು. ಮತ್ತು ಮೊನ್ನೆ ನಮ್ಮ ಅಜ್ಜಿಯದ್ದು ಕಾರ್ಯ ಆಯಿತು, ಆ ದಿನ ಕೂಡ ಹಾಗೇನೆ ಕ್ಯಾಟ್ರಿಂಗ್ ಊಟ ಇಲ್ಲಿಂದ ಹೋಗ್ಬೇಕು, ಹೊತ್ಕೊಳ್ಳೋಕೆ ತುಂಬ ಕಷ್ಟ ಉಂಟು. ಅಂದರೆ ನಮ್ಮ ತೊಂದರೆ ಅಂತ ಹೇಳಿದರೆ, ಈಗ ಸತ್ತ ದಿವಸ 10 ಜನ ಬರ್ತಾರೆ ಸಾಕಾರಕ್ಕೆ. ಆದರೆ ನಾವು ನಡು ರಾತ್ರಿ ನಾವೊಂದು 2 ಮಕ್ಕಳನ್ನ ಹಾಕೊಂಡು ಮಲ್ಕೊಳ್ಳುವವರು, ನಮ್ಮ ಗಂಡ ಮನೆಯವರೆಲ್ಲ ದುಡಿಲಿಕ್ಕೆ ಹೋಗ್ತಾರೆ. ರಾತ್ರಿ ಹೊತ್ತು ಏನಾದರೂ ಹೆಚ್ಚು ಕಮ್ಮಿ ಆಯ್ತಾ ಅಂತೇಳಿ ನಮ್ಮ ಮಕ್ಕಳು ನಮ್ಮನ್ನು ಎತ್ಕೊಂಡು ಹೋಗಬೇಕು. ಅದೇ ಒಂದು ಗಾಡಿ ವ್ಯವಸ್ಥೆ ಏನಾದಿದ್ದರೆ ಯಾರಾದರೂ ಈಗ ದಾರಿಯಲ್ಲಿ ಬಂದವರಾದರೂ ಎತ್ತು ಹೋಗ್ತಾರೆ. ಹಾಗಾಗಿ ನಮಗೆ ಗಾಡಿ ಸಮಸ್ಯೆ ಅಂದರೆ ತುಂಬ ಇದೆ. ನಾವು ಎಷ್ಟು ಅಂತೇಳಿದರೆ ಅಧಿಕಾರಿಗಳ ಹತ್ರ ಹೋಗಿದ್ದೇವೆ, ರಾಜಕೀಯದವರು 2 ರಾಜಕೀಯ ಎಲ್ಲ ಪಕ್ಷಗಳ ಹತ್ರ ಹೋಗಿ ಮಾತಾಡಿ ಬಂದಿದೆ. ಆ ಜಾಗಿನ ಓನರ್ನವ್ರ ಹತ್ರ ಕೂಡ ನಾವು ಹೋಗಿ ಅವರ ಕಾಲು ಹಿಡಿದು ಸಹ ನಾವು ಬೇಡಿದ್ದೇವೆ, ಒಂದು ಕೊಡಿ ಅಂತೇಳಿ. ಆದರೆ ಕೊಡ್ತಾ ಇಲ್ಲ. ಇಲ್ಲಿ ಎಲ್ಲಿ ಸಮಸ್ಯೆ ಬರ್ತದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳಿಂದನ ರಾಜಕೀಯದಿಂದನ ಅಂದರೆ ಕೇಳುವಾಗ ಹೇಳ್ತಾರೆ ನಿಮಗೆ ನಾಡು ರಸ್ತೆ ಆಗುತ್ತೆ, ನಿಮ್ಮದೆಲ್ಲ ಶಾಂಕ್ಷನ್ ಆಗಿದೆ ಅಂತಾರೆ. ನೋಡಿ, ನಾವು ಇಲ್ಲೊಂದು ಮುನ್ಸಿಪಾಲ್ಟಿ ಆಗಿ ತುಂಬ ವರ್ಷ ಆಯಿತು. ಇಡೀ ಪೆರಂಪಳ್ಳಿಯಲ್ಲಿ ಎಲ್ಲ ಕಡೆ ರೋಡ್ ಇದೆ, ಎಲ್ಲ ಕಡೆ ಇದೆ, ಎಲ್ಲರಿಗೂ ಇದೆ. ಇವನ್ ನಾವು ಕೂಡ ಹೋರಾಟ ಮಾಡಿ ಕೆಲವು ಕಡೆ ರಸ್ತೆ ಮಾಡಿ ಕೊಟ್ಟಿದ್ದೇವೆ, ಎಲ್ಲರೂ ಒಪ್ಪಿದ್ದಾರೆ. ಬಟ್ ನಮ್ಮದೊಂದು ಈ ಒಂದು 30-35 ಮನೆಗೆ ಎಷ್ಟು ಶತ ಪ್ರಯತ್ನ ಪಟ್ಟರೂ ಕೊಡಲಿಕ್ಕೆ ರೆಡಿ ಇಲ್ಲ. ಯಾವುದೂ ಒಂದು ರಸ್ತೆಯನ್ನು ಕೊಡಲಿಕ್ಕೆ ತಯಾರಿಲ್ಲ. ಅವರಿಗೆ ಗೊತ್ತಿರಬೇಕು ವಿಚಾರ ಹೇಗಂದರೆ, ಸಮಾಜದಲ್ಲಿ ನಾವು ಇನ್ನೊಂದು ಕಡೆ ಹೋಗಬೇಕಾದ್ರೆ ಬೇರೆಯವರ ಜಾಗದಲ್ಲೇ ಹೋಗಬೇಕು, ಇನ್ನೊಬ್ಬರು ಕೊಟ್ಟ ಜಾಗದಲ್ಲೇ ಹೋಗಬೇಕು. ಅದು ಅವ್ರು ತಿಳಿಯುವುದಿಲ್ಲ. ಇಷ್ಟವರೆಗೂ ನಾವು ಯಾರು ಅಪರಿಚಿತರಲ್ಲ ಇಲ್ಲಿ, ಅವರು ಎಲ್ರಿಗೂ ಗೊತ್ತಿದೆ. ನಾವು ತುಂಬ ರಿಕ್ವೆಸ್ಟ್ ಮಾಡಿ ಆಯಿತು. ಈವನ್ ನಮ್ಮ ರಾಜಕೀಯದ ಲೆವೆಲಲ್ಲಿಯೂ ತುಂಬ ಉಡುಪಿ ನಗರದ ಒಂದು ಗಂಭೀರ ಸಮಸ್ಯೆಯ ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ಉಡುಪಿ ನಗರದಲ್ಲೇ ಇರುವಂತಹ ಮೂಡು ಪೆರಂಪಳ್ಳಿ ಅನ್ನುವಂಥ ಪರಿಸರದಲ್ಲಿ ನಾನಿದ್ದೇನೆ. ಪೆರಂಪಳ್ಳಿ ವಾರ್ಡ್ ಇದು. ಇಲ್ಲಿ ಯಾಕೆ ಬಂದಿದ್ದೇವೆ ಅಂದರೆ, ಈಗೊಂದು ಓಣಿಯ ಥರ ನಮಗೇನು ಕಡಿದಾದ ಪ್ರದೇಶ ಕಾಣ್ತಾ ಇದೆ. ಮನೆಯ ಮೂಲಕ ಸಾಗಿ ಹೋಗುವಂಥ ಈ ರಸ್ತೆ ಏನಿದೆ, ಇಲ್ಲಿ ರಸ್ತೆಯದ್ದು ಬಹಳ ದೊಡ್ಡ ಗಂಭೀರವಾದ ಸಮಸ್ಯೆ. ಇಲ್ಲಿ ಏನೇ ಅವಘಡಗಳು ಸಂಭವಿಸಿದರೂ ಕೂಡ ಒಂದು ಆ್ಯಂಬುಲೆನ್ಸ್ ಬರುವಷ್ಟು ಕೂಡ ಜಾಗ ಇಲ್ಲ ಅನ್ನುವಂಥದ್ದು. ಅದೇ ರೀತಿ ಒಂದು ಬೆಂಕಿ ಅವಘಡ ಆಯಿತು ಅಂದರೆ ಅಲ್ಲೂ ಕೂಡ ಒಂದು ಫೈರ್ ವ್ಯಾನ್ ಬರುವಷ್ಟು ಕೂಡ ಜಾಗ ಇಲ್ಲ. ಸುಮಾರು 35 ಮನೆಗಳಿವೆ. ರಸ್ತೆ ಬೇಕು ಅಂತ ನಗರಸಭೆಯ ಮುಂದೆ ಬೇಡಿಕೆ ಇಟ್ಟು ಸಾಕಾಗಿದೆ ಅನ್ನುವಂಥದ್ದು ಈ ಭಾಗದ ಜನರ ನೋವು ಇರುವಂಥದ್ದು. ನಾವೀಗ ನೋಡ್ಬೋದು ಎಷ್ಟು ಸಪೂರವಾದ ಅಗಲ ಕಿರಿದಾದ ಪ್ರದೇಶ ಇದು ಅನ್ನುವಂಥದ್ದು. ಮಳೆಗಾಲದಲ್ಲಿ ಇಲ್ಲಿ ಮತ್ತಷ್ಟು ಗಂಭೀರ ಸಮಸ್ಯೆಗಳು ಉಂಟಾಗುತ್ತೆ. ಸೊ ಈಗ ವಿಷಯ ಏನಪ್ಪ ಅಂದರೆ, ಇಲ್ಲಿ ಯಾರಾದರೂ ಮೃತಪಟ್ಟರೆ ಅವರ ಶವವನ್ನು ಸಾಗಿಸುವುದಕ್ಕೂ ಕೂಡ ಸಮಸ್ಯೆ ಇದೆ ಅಂತ ಯಾವಾಗಲೂ ಇಲ್ಲಿನ ಜನ ಹೇಳ್ತಾ ಇದ್ರು. ಈ ರಸ್ತೆಯ ಪರಿಸ್ಥಿತಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದೇ ಓಣಿಯಲ್ಲಿ ಆ ಹೆಣವನ್ನು ಹೊತ್ತುಕೊಂಡು ಹೋಗುವುದಾದರೂ ಹೇಗೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಸಮಸ್ಯೆ. ನಾವು ಎಲ್ಲೋ ಕುಗ್ರಾಮದಲ್ಲೋ ಗ್ರಾಮೀಣ ಪ್ರದೇಶದಲ್ಲೋ ಈ ರೀತಿಯ ಸಮಸ್ಯೆ ಪದೇ ಉಂಟಾಗುವುದನ್ನು ಕೇಳಿದ್ದೇವೆ, ನೋಡಿದ್ದೇವೆ. ಆದರೆ ನಗರ, ಅದರಲ್ಲೂ ತುಂಬ ಅಭಿವೃದ್ಧಿ ಹೊಂದಿದ ನಗರ ಅನ್ನುವಂಥ ಹೆಗ್ಗಳಿಕೆ ಇರುವಂಥ ಉಡುಪಿಯಲ್ಲೇ, ಉಡುಪಿ ನಗರಸಭಾ ವ್ಯಾಪ್ತಿಯಲ್ಲೇ ಈ ರೀತಿ ಇದೆಯಾ? ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ಏನು? ಪ್ರತಿಯೊಂದನ್ನು ಕೂಡ ನೋಡೋಣ. ಬಹಳ ಅಂದರೆ ನಗರದಲ್ಲೇ ಈ ರೀತಿಯ ಒಂದು ಸಮಸ್ಯೆ ಇದೆಯಾ ಅನ್ನುವಂಥದ್ದು ಒಂದು ಬೆಳಕು ಚೆಲ್ಲಬೇಕಾಗಿರುವಂಥದ್ದು, ಮತ್ತು ಬಹಳ ಮುಖ್ಯವಾಗಿ ನಗರಸಭೆ ಇದರ ಬಗ್ಗೆ ಗಮನ ಕೊಡಬೇಕು ಅನ್ನುವಂಥದ್ದು. ಯಾರೂ ಕೂಡ ಅಂದರೆ ಒಂದು ಕೇವಲ ಒಂದು ಅನಾಹುತ ಆಯಿತು ಅಂತ ಅಂದ್ರಲ್ಲ, ಒಂದು ಬೆಂಕಿ ಬಿದ್ದರೂ ಕೂಡ ಬರಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದು ಒಂದು ಭಾಗ. ಆದರೆ ಅನಾರೋಗ್ಯ ಪೀಡಿತರಾದರೆ ಯಾರಾದರೂ ಆ್ಯಂಬುಲೆನ್ಸ್ ಬರುವುದಕ್ಕೂ ಜಾಗ ಇಲ್ಲ ಅನ್ನೋದು ಎರಡನೇ ವಿಚಾರ. ಆದರೆ ಬಹಳ ಮುಖ್ಯವಾಗಿ ಈ ರೀತಿಯ ಒಂದು ತುರ್ತು ಸಂದರ್ಭದಲ್ಲಿ ಯಾರಾದರೂ ಅಸುನೀಗಿದರೆ ಹೋಗುವುದಕ್ಕೆ ಅವಕಾಶ ಇಲ್ಲದಂತಹ ಪರಿಸ್ಥಿತಿ ಇದೆ. ಎಷ್ಟು ಹರಸಾಹಸ ಪಟ್ಟು ಆ್ಯಂಬುಲೆನ್ಸ್ನಲ್ಲಿ
ಆ್ಯಂಬುಲೆನ್ಸ್ನವರೆಗೂ ಕೂಡ ಹೆಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೀವು ನೋಡ್ಬೋದು. 4 ಜನ ಹೊತ್ತುಕೊಂಡು ಹೋಗ್ತಾರೆ ಅಂದರೆ ಅವರಿಗೆ ಆ ಶವವನ್ನು ಸುರಕ್ಷಿತವಾಗಿ ಆ ಒಂದು ಆ್ಯಂಬುಲೆನ್ಸ್ನವರೆಗೆ ತಲುಪಿಸಲಿಕ್ಕೂ ಸಾಧ್ಯ ಆಗುತ್ತಾ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಇಲ್ಲಿ ಈ ಭಾಗದಲ್ಲಿ ಸಮಸ್ಯೆ ಇರುವಂಥದ್ದು. ಸೊ ಬಹಳ ಮುಖ್ಯವಾಗಿ ಇಲ್ಲಿನ ಜನ ಇದಕ್ಕೆ ಬೇಕಾದ ಒಂದಿಷ್ಟು ಭೂಮಿಯನ್ನು ಬಿಟ್ಟುಕೊಡುವುದಕ್ಕೂ ಕೂಡ ತಯಾರಿದ್ದಾರೆ. ಆರಂಭದ ನಾನೀಗ ನಿಂತಿರುವಂಥ ಸ್ಥಳ ಏನಿದೆ ಇಲ್ಲಿಯ ಒಂದು ಆಕ್ಷೇಪ ಇದೆ, ಈ ಭಾಗದಲ್ಲಿ ಭೂಮಿ ಕೊಡೋದಕ್ಕೆ ಅಷ್ಟೊಂದು ಅವರು ಒಪ್ತಾ ಇಲ್ಲ ಅನ್ನೋದನ್ನು ಹೊರತುಪಡಿಸಿದರೆ ಬಹುತೇಕ ಇಲ್ಲಿಂದ ಮುಂದೆ ನಾವು ನೋಡಿದರೆ ಎಲ್ಲ ಮನೆಯವರು ಕೂಡ ಇದಕ್ಕೆ ಬೇಕಾದ ಭೂಮಿಯನ್ನು ಕೂಡ ಬಿಟ್ಟುಕೊಡುವುದಕ್ಕೆ ತಯಾರಿದ್ದಾರೆ. ಈ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕು. ಮತ್ತೆ ಮತ್ತೆ ಈ ರೀತಿಯ ಒಂದು ಸಂದರ್ಭ ಬಂದಾಗ ತೊಂದರೆ ಆಗಬಾರ್ದು, ಬಹಳ ಗೌರವಾನ್ವಿತ ರೀತಿಯಲ್ಲಿ ಒಂದು ಶವವನ್ನಾದರೂ ತೆಗೆದುಕೊಂಡು ಹೋಗೋದಕ್ಕೆ ಬಿಡಿ ಅನ್ನುವಂಥ ಬೇಡಿಕೆಯನ್ನು ಈ ಪೆರಂಪಳ್ಳಿ ಭಾಗದ ಜನರು ಇಟ್ಟಿರುವಂಥದ್ದು. ಸೊ ಇನ್ನಾದರೂ ಕೂಡ ನಗರಸಭೆ ಅಂದರೆ ನಂಬರ್ 1 ನಗರಸಭೆ ಅನ್ನುವಂಥದ್ದು ಉಡುಪಿಗಿರುವಂಥ ಹೆಗ್ಗಳಿಕೆ, ಇನ್ನಾದರೂ ಕೂಡ ಈ ಒಂದು ಸಮಸ್ಯೆಯ ಬಗ್ಗೆ ನಗರಸಭೆ ಬೆಳಕು ಚೆಲ್ಲುತ್ತಾ ಕಾದು ನೋಡಬೇಕಾಗಿದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.